ಈ ಪ್ರಶ್ನೆಯನ್ನು ಗಮನಿಸಿದ್ರಲ್ಲಿ ಮೂರನೇ ಪ್ರಶ್ನೆ, ಈ ಕೆಳಗಿನ ಸಮಾಂತರ ಶ್ರೇಣಿಯ ಬಾಕ್ಸ್ಗಳಲ್ಲಿ ಖಾಲಿ ಬಿಟ್ಟಿರುವ ಪದಗಳನ್ನು ತುಂಬಿಸಿ ಅಂಥೇಳಿ ಇದೆ. ಈ ರೀತಿಯಲ್ಲಿ ಕೊಟ್ಟಾಗ ಏನು ಮಾಡಬೇಕು, ಫಸ್ಟ್ ನಾವು ಎ ಮತ್ತು ಡಿ ಅನ್ನು ಕಂಡುಹಿಡ್ಕೊಳ್ಬೇಕು. ಸಮಾಂತರ ಶ್ರೇಣಿಯಲ್ಲಿ ಎ ಮತ್ತು ಡಿ ಕಂಡುಹಿಡ್ಕೊಂಡು ಬಿಟ್ಟಿವಿ ಅಂತಂದರೆ ಎಷ್ಟು ಪದನೂ ಕಂಡುಹಿಡಿಬೋದು, ಯಾವ ಪದನೂ ಕಂಡುಹಿಡಿಬೋದು, ಹೌದಲ್ಲ? ನೋಡಿ ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಯಾವ್ಯಾವ ಪದ ಕೊಟ್ಟಾರೆ. ಫಸ್ಟ್ ಇಲ್ಲಿ ಮೊದಲನೇ ಪದ ಕೊಟ್ಟಾರೆ A1 2 ಆಯಿತು. ಎರಡನೇ ಪದವನ್ನು ಕಂಡುಹಿಡಿಬೇಕು. ಎರಡನೇ ಪದ ಅಂದರೆ A2. ಮೂರನೇ ಪದ ಕೊಟ್ಟಿದ್ದಾರೆ ಇದರಲ್ಲಿ A3 ಎಷ್ಟು, A3 26 ಅಂಥೇಳಿ ಕೊಟ್ಟಿದ್ದಾರೆ. A2 ಕಂಡುಹಿಡಿಬೇಕು. ಫಸ್ಟ್ ಏನು ಹೇಳಿದೆ ನಾನು, ಎ ಮತ್ತು ಡಿ ಅನ್ನು ಮೊದಲು ಕಂಡುಹಿಡ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಮೂರನೇ ಪದ ಹೇಗೆ ಬರೀತೀವಿ ನೋಡ್ರಿ, A3 ಅಂತಂದರೆ ಹೇಗೆ ಬರಿತೀವಿ, A3 ಬೇಕಾದ್ರೆ ಈ ರೀತಿಯಲ್ಲಿ ಬರ್ಕೊಡ್ರಿ 26. A3 ಅಂತಂದರೆ A+2D ಅಂತ ಆಗತ್ತಲ್ಲ. A3 ಅಂತಂದ್ರೆ ಮೂರನೇ ಪದಕ್ಕೆ A+2D ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪನ ನೆನ್ಪು ಮಾಡ್ಕೊಳ್ರಿ. ಇಲ್ಲಿ A3 ಅಂತಂದರೆ A+2D ಆಯಿತು, = ಇದು 26. ಇಲ್ಲಿ ಎ ಬೆಲೆಯನ್ನು ಆದೇಶ ಮಾಡಿಬಿಡೋಣ. ಎ ಅಂತಾರೆ 2 ಅದ, ಎ ಅಂತಂದ್ರೆ ಇಲ್ಲಿ 2 ಪ್ಲಸ್ ಇದು 2D = 26. ಈ ಎರಡನ್ನು ಈ ಸೈಡ್ ತಗೊಂಡು ಬರೋಣ, ಯಾಕಂದರೆ ಸಂಖ್ಯಾ ಪದ ಒಂದು ಕಡೆ ಮಾಡ್ಕೊಳ್ಬೇಕು. 2D = 26 ಈ ಕಡೆ ಬಂತಂದರೆ ಅಂದರೆ ಬದಲಾವಣೆ, ಅಂದರೆ ಎಡಗಡೆಯಿಂದ ಬಲಗಡೆಗೆ ಅಥವಾ ಬಲಗಡೆಯಿಂದ ಎಡಗಡೆಗೆ ತಂದೀವಿ ಅಂದರೆ ಏನಾಗುತ್ತೆ, ಪ್ಲಸ್ ಇದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದದ್ದು ಪ್ಲಸ್ ಆಗುತ್ತೆ, ಚಿಹ್ನೆ ಬದಲಾವಣೆ ಆಗುತ್ತೆ. ಇಲ್ಲಿ 2D = 26ರಲ್ಲಿ 2 ಕಳಿ 24 ಆಯಿತು. ನಮಗೆ ಡಿ ಬೆಲೆ ಬೇಕಾಗಿದೆ. ಇದು 24 ಅಪಾನ್ ಇದು 2, 2ರಿಂದ ಛೇದ ಹೋಗುತ್ತೆ. 2 1 2, 2 1 2, 2 2 4. ಇಲ್ಲಿ ಡಿ ಅಂದರೆ ಎಷ್ಟಾಯಿತು, 12 ಅಂತಾಯಿತು. ಅಂದರೆ ಸಾಮಾನ್ಯ ವ್ಯತ್ಯಾಸ ಗೊತ್ತಾಯಿತು, ಮೊದಲನೇ ಪದ ಗೊತ್ತಾಯಿತು. ಈಗೇನು ಮಾಡ್ಬೋದು ನಾವು, ಎರಡನೇ ಪದ ಕಂಡುಹಿಡಿಯೋಣ. ಎರಡನೇ ಪದ ಹೇಗೆ ಬರಿತೀವಿ ಗೊತ್ತೇನು, ಎರಡನೇ ಪದಕ್ಕೆ ಹೇಗೆ ಬರಿತೀವಿ, A2 = A+D ಅಂತ ಬರಿತೀವಿ ಗೊತ್ತು. ಎರಡನೇ ಪದ ಅಂತಂದರೆ ಇಲ್ಲಿ A2 = A ಅಂತಂದರೆ ಫಸ್ಟ್ ಎಷ್ಟಿದೆ 2, ಡಿ ಅಂದರೆ ಎಷ್ಟು 12. ಅಂದರೆ A2 = 2 + 12 ಅಂತಂದರೆ ಎಷ್ಟಾಯಿತು 14 ಆಯ್ತಲ್ಲ. 14 ಅಂದರೆ ಈ ಸ್ಥಾನದಲ್ಲಿ 14 ಅಂತ ಬರಬೇಕಾಗಿತ್ತು. ಓಕೆ, ಕ್ಲಿಯರ್. ನೆಕ್ಸ್ಟ್ ಎರಡನೇ ಸಮಸ್ಯೆಯನ್ನು ಗಮನಿಸಿದ್ರೆ ಇದರ ಕೊಟ್ಟಿರೋ ಹಾಗೆ ಇಲ್ಲಿ ಮೊದಲನೇ ಪದ ಕೊಟ್ಟಿಲ್ಲ, ಆಮೇಲೆ ಎರಡನೇ ಪದ ಕೊಟ್ಟಾರೆ, ಮೂರನೇ ಪದ ಕೊಟ್ಟಿಲ್ಲ, ನಾಲ್ಕನೇ ಪದ ಕೊಟ್ಟಾರೆ. ಓಕೆ, ಫಸ್ಟ್ ನಮ್ಮ ಕೆಲಸ ಏನು, ಎ ಮತ್ತು ಡಿ ಅನ್ನು ಕಂಡುಹಿಡ್ಕೊಳ್ಳೋದು. ಓಕೆ ನೋಡಿ, ಕೊಟ್ಟಿರುವಂಥ ಅಂಶಗಳನ್ನು ಮೊದಲು ಬರ್ಕೊಳ್ತೀವಿ ನೋಡಿ. ಇಲ್ಲಿ ಎರಡನೇ ಪದ ಕೊಟ್ಟಾರ 13, ಆಮೇಲೆ ಏನು ಕೊಟ್ಟಾರೆ, ಇದು ನಾಲ್ಕನೇ ಪದ, ಒಂದನೇ ಪದ, ಎರಡನೇ ಪದ, ಮೂರನೇ ಪದ, ಇದು ನಾಲ್ಕನೇ ಪದ. ನಾಲ್ಕನೇ ಪದ ಎಷ್ಟು ಕೊಟ್ಟಿದ್ದಾರೆ 3. ಏನೇನು ಕಂಡುಹಿಡಿಬೇಕು, ಎ ಕಂಡುಹಿಡಿಬೇಕು, ಅಂದರೆ ಮೊದಲನೇ ಪದ. ಸರಿ, ಈಗ ಎರಡನೇ ಪದಕ್ಕೆ ಹೇಗೆ ಬರಿತೀವಪ್ಪ ನಾವು, ಈ ಎರಡನೇ ಪದಕ್ಕೆ ಇಲ್ಲಿ A2 = 13 ಅಂತ ಹೇಳಿ ಅದಲ್ಲ ನೋಡಿ. ಅದು A2 = 13. A2 ಅಂತಂದರೆ ಎರಡನೇ ಪದಕ್ಕೆ A+D ಅಂತ ಬರಿತೀವಿ ಅಂತ ಗೊತ್ತು ನಮಗೆ. = ಇದು 13ಕ್ಕೆ 13. ಇದನ್ನು ಸಮೀಕರಣ 1 ಅಂತ ತಗೊಳ್ಳೋಣ. ಓಕೆ, ಈಗ A4 = 3 ಅಂತ ಕೊಟ್ಟಾರೆ. ಗಮನಿಸಿ, ಇಲ್ಲಿ A4 = 3. A4 = 3. A4 ಅಂದರೆ ನಾಲ್ಕನೇ ಪದ ಹೇಗೆ ಬರಿತೀವಿ ನಾವು, A+3D = 3. ಓಕೆನಾ, ಇದಕ್ಕೆ ಎರಡನೇ ಸಮೀಕರಣ ಅಂತ ತಗೊಳ್ಳೋಣ. ಈಗ ಒಂದನೇ ಸಮೀಕರಣ ಮತ್ತು ಎರಡನೇ ಸಮೀಕರಣವನ್ನು ತೆಗೆದುಕೊಳ್ಳೋಣ. ನಮಗೆ ಎರಡು ಚರಾಕ್ಷರಗಳಿರುವಂಥ ರೇಖಾತ್ಮಕ ಸಮೀಕರಣದಲ್ಲಿ ವರ್ಜಿಸುವ ವಿಧಾನದಿಂದ ಬಿಡಿಸೋದು ನಾವು ಕಲ್ತೀವಲ್ಲ, ನೆನಪಿದೇನಾ? ಆ ವರ್ಜಿಸುವ ವಿಧಾನವನ್ನು ಯೂಸ್ ಮಾಡಿಕೊಂಡು ಇವೆರಡು ಸಮೀಕರಣಗಳನ್ನು ಬಿಡಿಸಿಬಿಡೋಣ. ಓಕೆ, ಸಮೀಕರಣ 1 ಮತ್ತು 2ರಿಂದ 1 ಮತ್ತು 2ರಿಂದ ಇಲ್ಲಿ ಒಂದನೇದಿದ್ದದ್ದು A+D = 13 ಅಂತ ಹೇಳಿದೆ. ಎರಡನೇದು A+3D = ಇದು 3 ಅಂತ ಹೇಳಿ ಇದೆ. ಏನು ಮಾಡ್ತೀವಿ ನಾವು ವರ್ಜಿಸ್ ವಿಧಾನದಲ್ಲಿ, ಚಿಹ್ನೆ ಬದಲಾಯಿಸಿ ಬರಿತಿದ್ದೀವಿ ಗೊತ್ತಾ. ಎರಡನೇ ಸಮೀಕರಣ ಚಿಹ್ನೆ ಇದು ಪ್ಲಸ್ ಇದ್ರೆ ಮೈನಸ್, ಇದು ಪ್ಲಸ್ ಇದ್ರೆ ಮೈನಸ್, ಇದು ಪ್ಲಸ್ ಇದ್ರೆ ಮೈನಸ್ ಅಂತ ಬರ್ದೀವಿ ನೋಡಿ. ಇದು ಪ್ಲಸ್ ಇದು ಮೈನಸ್ ಇದು ಕ್ಯಾನ್ಸಲ್ ಆಯಿತು. ಇದು +D, ಇದು -3D ಎಷ್ಟಾಯಿತು, -2D = 10. ಇದು 13 - 3 ಅಂತಂದ್ರೆ 10 ಆಯ್ತಲ್ಲ. ಈಗ ನಮಗೆ ಡಿ ಬೆಲೆ ಬೇಕು. ಡಿ ಅಂತಂದ್ರೆ -10/2.
2 ಬಂದಲೇ 2 5 10. ಡಿ ಬೆಲೆ ಎಷ್ಟಾಯ್ತು ಇದರಲ್ಲಿ? -5 ಆಯಿತು. ಡಿ ಬೆಲೆ ಗೊತ್ತಾಯ್ತಾ? ಈ ಡಿ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶ ಮಾಡಿಬಿಡ್ರಿ. 1ರಲ್ಲಿನೂ ಆದೇಶ ಮಾಡ್ಬೋದು, 2ರಲ್ಲಿನೂ ಆದೇಶ ಮಾಡ್ಬೋದು. ನಮಗೆ ಎ ಬೆಲೆ ಸಿಕ್ಬಿಡುತ್ತೆ. ಈಗೇನು ಮಾಡೋಣ? ಡಿ ಇಸ್ ಈಕ್ವಲ್ ಟು -5 ಸಮೀಕರಣ 1ರಲ್ಲಿ ಆದೇಶಿಸಿ. ಸಮೀಕರಣ 1ರಲ್ಲಿ ಆದೇಶ ಮಾಡೋಣ. ಸಮೀಕರಣ 1 ಏನಿದೆ? ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 13. ಇಲ್ಲಿ ಎ ಬರೀತೀನಿ. ಡಿ ಅಂತಂದ್ರೆ -5. ಡಿ ಅಂದರೆ -5 ಇಸ್ ಈಕ್ವಲ್ ಟು 13 ಆಯಿತು. ಇದು ಎ ಇಸ್ ಈಕ್ವಲ್ ಟು 13 -5 ಈ ಕಡೆ ತಂದುಬಿಡ್ತೀನಿ. +5 ಆಗಿಬಿಡುತ್ತಲ್ಲ. ಅಂದರೆ ಎ ಇಸ್ ಈಕ್ವಲ್ ಟು 13 + 5 ಅಂತಂದರೆ 18 ಅಂತಾಯಿತು. ನಮಗಿಲ್ಲಿ ಎ ಬೆಲೆನೂ ಗೊತ್ತಾಯಿತು. ನೋಡಿ, ನಮಗೆ ಎ ಬೆಲೆನೂ ಗೊತ್ತಾಯಿತು, ಡಿ ಬೆಲೆನೂ ಗೊತ್ತಾಯಿತು. ಈಗ ಯಾವ ಪದ ಬೇಕಾದರೂ ಕಂಡುಹಿಡಿಬೋದು. ನಾವು ಯಾವ್ಯಾವ ಪದ ಬೇಕು? ಈಗ ಹೇಗೆ ನಾವು ಮೊದಲನೇ ಪದ ಕಂಡುಹಿಡ್ದಂಗೆ ಆಯ್ತು. ಇಲ್ಲಿ ಮೊದಲನೇ ಪದ ಎ ಅಂತಂದರೆ ಎಷ್ಟಿದೆ? ಇಲ್ಲಿ 18. ಮೊದಲನೇ ಪದ ಎ ಅಂತಂದರೆ ಇಲ್ಲಿ 18 ಅಂತ ಆಯಿತು. ನೆಕ್ಸ್ಟ್ ಏನು ಬೇಕು? ಎಷ್ಟನೇ ಪದ ಬೇಕಾಯಿತು? 2ನೇ ಪದ ಅಲ್ಲ, ಇದು 3ನೇ ಪದ ಅಲ್ಲ. 3ನೇ ಪದ ಅಂತ ಬರೆಯೋಣ. 3ನೇ ಪದ ಕಂಡುಹಿಡಿಬೇಕಲ್ಲ. 3ನೇ ಪದ ಹೇಗೆ ಕಂಡುಹಿಡಿತೀವಿ ನಾವು? A3 ಇಸ್ ಈಕ್ವಲ್ ಟು ಎ ಪ್ಲಸ್ 2D ಅಂತ ಬರ್ಕೊಳ್ಬೋದು, ಅಥವಾ A2 + D ಅಂತಲೂ ಬರ್ಕೊಳ್ಬೋದು. ಓಕೆ, ಎರಡು ಒಂದೇ. ಇಲ್ಲಿ A3 3ನೇ ಪದ, ಎ ಅಂತಂದ್ರೆ 18 ಇದೆ, ಪ್ಲಸ್ ಇದು 2, ಡಿ ಅಂತಂದ್ರೆ -5 ಅಂತದೆ. ನೋಡಿ, ಇದನ್ನು ಸಿಂಪ್ಲಿಫೈ ಮಾಡಿದರೆ ಇದು 18ಕ್ಕೆ 18 ಪ್ಲಸ್ ಇಂಟು ಮೈನಸ್ 2 5 10. A3 ಇಸ್ ಈಕ್ವಲ್ ಟು 18ರಲ್ಲಿ 10 ಕಳೆದ್ರೆ ಎಷ್ಟಾಯಿತು? 8. ಅಂದರೆ ಇದರ 3ನೇ ಪದ ಎಷ್ಟಾಯಿತು? 8 ಅಂತ ಆಯಿತು. ಓಕೆನಾ? ಕ್ಲಿಯರ್? ನೆಕ್ಸ್ಟ್ ಇದರ 3ನೇ ಪಾಯಿಂಟನ್ನು ಗಮನಿಸಿ. ಇದ್ರಾಗ ಏನೇನು ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಟರ್ಮ್ ಮೊದಲನೇ ಪದ ಅಂತ ಕೊಟ್ಟಾರೆ. ಓಕೆ, ಸ್ವಲ್ಪ ಖುಷಿ ಅನ್ನಿಸ್ಬೇಕು ನಮಗೆ. ಮೊದಲನೇ ಪದ ಕೊಟ್ಟಾರೆ. ನೆಕ್ಸ್ಟ್ ಏನು ಕಂಡುಹಿಡ್ಕೊಳ್ತೀವಿ? ಸಾಮಾನ್ಯ ವ್ಯತ್ಯಾಸ ಕಂಡುಹಿಡ್ಕೊಳ್ತೀವಿ. ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿದ ಮೇಲೆ ನಾವು 2ನೇ ಪದ ಮತ್ತು 3ನೇ ಪದ ಕಂಡುಹಿಡಿಬೋದು. ಈಸಿ ಆಗುತ್ತೆ. ಇಲ್ಲಿ ಕೊಟ್ಟಿರುವಂಥ ಅಂಶವನ್ನು ಬರ್ಕೊಳ್ತೀವಿ ನೋಡಿ. ಏನೇನು ಕೊಟ್ಟಿದ್ದಾರೆ? ಎ ಕೊಟ್ಟಿದ್ದಾರೆ 5, 1ನೇ ಪದ, 2ನೇ ಪದ, 3ನೇ ಪದ, 4ನೇ ಪದ ಕೊಟ್ಟಾರೆ. 4ನೇ ಪದ ಅಂದರೆ A4 ಅಂದರೆ ಎಷ್ಟು? 9:1/2. ಇದಕ್ಕೆ ಸಿಂಪ್ಲಿಫೈ ಮಾಡಿದರೆ ಎಷ್ಟಾಗುತ್ತೆ? ಇದು 2ಕ್ಕೆ 2 ಆಯಿತು, 9 2 18. ಹೀಗೆ ಮಾಡ್ಬೇಕು ನೋಡಿ. ಇದನ್ನು ಇವೆರಡನ್ನು ಗುಣಾಕಾರ ಮಾಡಿ ಇದನ್ನು ಕೂಡಿಸ್ಕೊಳ್ಬೇಕು. 9 2 18, ಇದನ್ನು ಕೂಡಿಸಿದರೆ 19. ಓಕೆ, ಇದು A4 ಆಯಿತು. ಏನೇನು ಕಂಡುಹಿಡಿಬೇಕು? A2 ಮತ್ತು A3 ಕಂಡುಹಿಡಿಬೇಕು. ಏನು ಕಂಡುಹಿಡಿಬೇಕು ನಾವು? A2 2ನೇ ಬೆಲೆ, 2ನೇ ಪದದ ಬೆಲೆ, ಆಮೇಲೆ 3ನೇ ಪದವನ್ನು ಕಂಡುಹಿಡಿಬೇಕು. ಓಕೆ, ಸರಿ. A4 ಹೇಗೆ ಬರ್ಕೊಳ್ತೀವಿ ನೋಡಿ. ಇಲ್ಲಿ A4 ಹೇಗೆ ಬರಿತೀವಿ ನಾವು? 4ನೇ ಪದ A + 3D ಅಂತ ಬರಿತೀವಲ್ಲ. A + 3D. A4 ನಮಗೆ ಬೆಲೆ ಕೊಟ್ಟಾರೆ ಇಲ್ಲಿ ಎಷ್ಟು? 19/2 ಇಸ್ ಈಕ್ವಲ್ ಟು ಎ ಅಂತಂದರೆ ಇಲ್ಲಿ 5 ಆಗಿದೆ, ಪ್ಲಸ್ ಇದು 3D. ಈಗ ಡಿ ಬೆಲೆ ಕಂಡುಹಿಡ್ಕೊಂಡು ಬಿಡ್ತೀವಿ ನಾವು. ಈ 5 ಲೆಫ್ಟ್ ಸೈಡ್ ತೊಗೊಂಡು ಬಂದುಬಿಡೋಣ. 19/2, 5 ಲೆಫ್ಟ್ ಸೈಡ್ ಬಂದ್ರೆ ಮೈನಸ್ ಆಗುತ್ತೆ 5. ಇದಕ್ಕೆ ಅಪಾನ್ ಏನಿಲ್ಲ, 1 ಇರುತ್ತೆ. ಇಸ್ ಈಕ್ವಲ್ ಟು ಇದು 3D. ಈಗ 2 1 ಲಸ ತೊಗೊಳ್ಳೋಣ. ಎಷ್ಟಾಗುತ್ತೆ? 2 ಆಗುತ್ತೆ. ಇಲ್ಲಿ 2 ಇದೆ ಅಂದರೆ 1ರಿಂದ ಗುಣಾಕಾರ, 1 ಇದೆ ಅಂತಂದರೆ 2ರಿಂದ ಗುಣಾಕಾರ. ಯಾಕಂತಂದರೆ ಛೇದ ಸಮ ಮಾಡಬೇಕಲ್ಲ. ಇಲ್ಲಿ 1 ಇದ್ದದ್ದು 2 ಆಗ್ಬೇಕಂದ್ರೆ ನಾವು 2ರಿಂದನೇ ಗುಣಾಕಾರ ಮಾಡ್ತೀವಲ್ಲ. ಇದು 19 1 19 ಮೈನಸ್ 2 5 10 ಇಸ್ ಈಕ್ವಲ್ ಟು ಇದು 3D. 19ರಾಗ 10 ಕಳೆ 9 ಆಯಿತು, ಅಪಾನ್ 2 ಇಸ್ ಈಕ್ವಲ್ ಟು ಇದು 3D ಆಯಿತು. ಈಕ್ವಲ್ ಇದ್ದಾಗ ಅಂಶ ಮತ್ತು ಛೇದಕ್ಕೆ ಛೇದ ಹೊಡಿಬೋದು. ಈಕ್ವಲ್ ಇದ್ದಾಗ ಅಂಶದಿಂದ ಅಂಶಕ್ಕೆ ನಾವು ಛೇದ ಹೊಡಿಬೋದು. 3 1 3 3 9. ಏನು ಉಳಿತಿಲ್ಲಿ? 3/2 ಇಸ್ ಈಕ್ವಲ್ ಟು ಡಿ. ಅಂದರೆ ಡಿ ಬೆಲೆ 3/2 ಅಂತಾಯಿತು. ಈಗ ಏನು ಗೊತ್ತಾಯಿತು? ಡಿನೂ ಗೊತ್ತಾಯಿತು. ನಾವು ಈಗ ಯಾವ ಬೇಕಾದ ಪದವನ್ನು ಕಂಡುಹಿಡಿಬೋದಲ್ಲ. ಫಸ್ಟು ನಮಗೆ ಬೇಕಾಗಿದ್ದು 2ನೇ ಪದ. 2ನೇ ಪದ ಅಂದರೆ A2 ಅಂತ ಬರಿತೀವಿ. A2 ಅಂತಂದರೆ A + D ಅಂತ ಬರಿತೀವಿ. ಇಲ್ಲ, 2ನೇ ಪದ A + D ರೂಪದಲ್ಲಿರುತ್ತಿಲ್ಲ ಅದು. ಈಗ ಇದರಲ್ಲಿ ಬೆಲೆ ಆದೇಶ ಮಾಡ್ತೀನಿ ನೋಡು. ಎ ಅಂದರೆ ಎಷ್ಟು? 5 ಇದೆ, ಪ್ಲಸ್ ಡಿ ಅಂತಂದರೆ 3/2 ಆಗಿದೆ. ಓಕೆನಾ? ಇದು ನೇರವಾಗಿ 5:3/2 ಅಂತಲೂ ಬರೀಬಹುದು. ಇದಕ್ಕೆ
ಇದಕ್ಕೆ ಹೇಗೆ ಬರಿಬೋದು ಗೊತ್ತೇನು? 5.32 ಅಂತಲೂ ನೇರವಾಗಿ ಬರಿಬೋದು. ಓಕೆನಾ? ಇದು ಎರಡನೇ ಪದ. ಇನ್ನು ಮೂರನೇ ಪದನ ಬರೀಲಿ. ಮೂರನೇ ಪದ ಬೇಕಲ್ಲ. A3 = A2 + D ಅಂತ ಬರೀಬೋದು, ಅಥವಾ A + 2D ಅಂತ ಬರೀಬಹುದು. A + 2D. ಇಲ್ಲಿ ಎ ಅಂದರೆ ಎಷ್ಟು? ಎ ಅಂದರೆ 5 ಪ್ಲಸ್ ಇದು 2. ಡಿ ಅಂತಂದ್ರೆ 3/2. ಈ ಟು ಛೇದ ಹೋಯಿತು. ಅಂಶ ಮತ್ತು ಛೇದ ಹೊಡಿತೀವಲ್ಲ. ಏನು ಹೊಡಿತು ಇಲ್ಲಿ? 5 + 3. 5 + 3 ಅಂದರೆ 8 ಆಯಿತು. ಅಂದರೆ ಇದ್ರ ಬೆಲೆ 8 ಆಯಿತು. ಇದ್ರ ಬೆಲೆ 5.32 ಅಂತ ಆಯಿತು. ಓಕೆನಾ? ಈಸಿ ಇದೆಯಲ್ಲ? ನೆಕ್ಸ್ಟ್ 4ನೇ ಪಾರ್ಟ್ನಲ್ಲಿ ಗಮನಿಸಿ. ಇದರಲ್ಲಿ 6 ಪದಗಳು ಕೊಟ್ಟಾರೆ. 6 ಪದದಲ್ಲಿ 4 ಪದಗಳು ಖಾಲಿ ಅದಾವೆ. ನಮ್ಮ ಮೊದಲನೇ ಪದ ಮತ್ತು ಕೊನೆಯ 6ನೇ ಪದ ಕೊಟ್ಟಾರೆ. ಇದ್ರಾಗ 2ನೇ ಪದ, 3ನೇ ಪದ, 4ನೇ ಪದ, 5ನೇ ಪದವನ್ನು ಕಂಡುಹಿಡಿಬೇಕು. ಏನು ಮಾಡಬೇಕು ನಾವು ಇಲ್ಲಿ? ಮೊದಲೇನು ಮಾಡಬೇಕು? ಎ ಮತ್ತು ಡಿ ಅನ್ನು ಕಂಡುಹಿಡ್ಕೊಳ್ಬೇಕಂತ ಹೇಳೇನಿಲ್ಲ. ಹಾಗಾಗಿ ಇಲ್ಲಿ ಮೊದಲು ಏನೇನು ಕೊಟ್ಟಿದ್ದಾರೆ ನೋಡಿ. ಮೊದಲನೇ ಪದ ಕೊಟ್ಟಾರ -4. ಓಕೆ. ಆಮೇಲೆ ಇದು 2ನೇ, 3ನೇ, 4ನೇ, 5ನೇ, 6ನೇ ಪದ ಕೊಟ್ಟಾರೆ. 6ನೇ ಪದಕ್ಕೆ A6 ಅಂತ ಹೇಳ್ತೀವಿ, ಅದು 6 ಅಂತ ಕೊಟ್ಟಾರೆ. ಈಗ ನಮಗೆ ಎ ಅಂತ ಗೊತ್ತಾಗಿದೆಯಪ್ಪ. ಈಗೇನು ಮಾಡಬೇಕು? ಮೊದಲು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡ್ಕೊಳ್ಬೇಕು. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕು. ನಮಗೊಂದು ಕ್ಲೂ ಅದ ನೋಡಿ. 6ನೇ ಪದ A6 ಅಂತ ಹೇಳಿದೆ ಇಲ್ಲ? A6 = 6 ಇದೆ. 6ನೇ ಪದ ಹೇಗೆ ಬರಿತೀವಿ ನಾವು? A + 5D ಅಂತ ಬರಿತೀವಿ. 6ನೇ ಪದಕ್ಕೆ ಹೇಗೆ ಬರಿತೀವಿ? A + 5D ಅಂತ = 6 ಅಂತ ಆಯಿತು. ಇದರಲ್ಲಿ ಎ ಬೆಲೆ ಆದೇಶ ಮಾಡಿಬಿಡ್ತೀನಿ. ಎ ಅಂತಂದ್ರೆ -4 ಪ್ಲಸ್ ಇದು 5D = 6. ಸಂಖ್ಯಾ ಪದ ಒಂದು ಕಡೆ ಮಾಡ್ಕೊಳ್ಳೋಣ. ಇದು 5D = 6 -4 ಈ ಕಡೆ ತಗೋ +4. ಇದು 5D = 6 + 4 ಕೂಡಿಸಿರ 10. D = ಇದು 10/5. ಎಷ್ಟಾಗತ್ತೆ ನೋಡಿ. 5 1 5 2 10. ಅಂದರೆ D = 2 ಅಂತ ಆಯಿತು. ಡಿ ಗೊತ್ತಾಯಿತು, ಏನು ಗೊತ್ತಾಯಿತು. ಈಗ ಎಲ್ಲ ಪದಗಳನ್ನು ನಾವು ಈಸಿಯಾಗಿ ಕಂಡುಹಿಡಿಯಬಹುದು. ಈಗ ಫಸ್ಟ್ ಇದ್ರಾಗ 2ನೇ ಪದ ಕಂಡುಹಿಡ್ಕೊಳ್ಳೋಣ. 2ನೇ ಪದ ಹೇಗೆ ಬರಿತೀವಿ? A2 ಅಂತಂದರೆ A + D ಅಂತ ಬರ್ಕೊಳ್ತೀವಿ. ಓಕೆ. ಬೆಲೆನ ಆದೇಶ ಮಾಡಿಬಿಡ್ತೀನಿ ನೋಡಿ. A2 = ಎ ಅಂದರೆ ಎಷ್ಟಿದೆ? -4 ಪ್ಲಸ್ D ಅಂತಂದರೆ 2. A2 = -4 + 2 ಅಂದರೆ ಕಳಿಬೇಕಲ್ಲ. ದೊಡ್ಡ ಸಂಖ್ಯೆ ಚಿಹ್ನೆ ಇಡೋಣ. 4ರ ಚಿಹ್ನೆ ಮೈನಸ್ ಇಟ್ಟು 4ರಲ್ಲಿ 2 ಕಳೆಯೋಣ. ಓಕೆ. ಇದು 2ನೇ ಪದ ಗೊತ್ತಾಯಿತು. 2ನೇ ಪದ ಎಷ್ಟಾಯಿತು? -2. ನೆಕ್ಸ್ಟ್ 3ನೇ ಪದ ಬೇಕು ನಮಗೆ. 3ನೇ ಪದನ ಹೇಗೆ ಬರಿತೀವಿ? 3ನೇ ಪದ ಅಂತಂದರೆ A + 2D ಅಂತಲೂ ಬರಿಬೋದು, ಅಥವಾ 2ನೇ ಪದ ಪ್ಲಸ್ ಸಾಮಾನ್ಯ ವ್ಯತ್ಯಾಸ ಅಂತಲೂ ಬರೀಬೋದು. 2 ರೀತಿಯಲ್ಲಿ ಮಾಡ್ಬೋದು. A3 ಅಂತಂದರೆ A + 2D ಅಂತ ಬರ್ಕೊಳ್ಳಿ. ಇಲ್ಲಿ A3 ಎ ಅಂತಂದರೆ -4 ಪ್ಲಸ್ 2 ಇಂಟು D ಅಂತಂದರೆ 2. ಇದು A3 = -4 ಆಯಿತು. ಪ್ಲಸ್ ಇವೆರಡನ್ನು ಗುಣಾಕಾರ ಮಾಡೋಣ. 2 2 4 +4 -4 ಕ್ಯಾನ್ಸಲ್ ಆಯಿತು. A3 = ಏನಾಯ್ತು? ಇದು 0. A3 ಅಂತಾರೆ ಇದು 0 ಅಂತ ಆಯಿತು. ನೆಕ್ಸ್ಟ್ A4 A5 ಕಂಡುಹಿಡಿಯಮ್ಮ. 4ನೇ ಪದ ಹೇಗೆ ಬರಿತೀವಿ ನಾವು? A4 = A + 3D ಅಂತ ಬರಿತೀವಲ್ಲ. ಇಲ್ಲಿ ಎ ಅಂತಂದ್ರೆ -4 ಇದೆ, ಪ್ಲಸ್ ಇದು 3 ಇಂಟು D ಅಂತಂದ್ರೆ D ಅಂದರೆ ಎಷ್ಟಿದೆ? 2 ಕಂಡುಹಿಡ್ತೀವಿ. D ಅಂತಂದರೆ 2 ಬೆಲೆ ಆದೇಶ ಮಾಡೀನಿ. ಇದೆಷ್ಟಾಗುತ್ತೆ? -4 ಪ್ಲಸ್ ಇದು 3 2 6 ಆಯಿತು. ಈ -4 + 6 ಅಂತಂದರೆ 2 ಆಯಿತು ಬೆಲೆ. ಇದು ಅಂದರೆ ಇದು 4ನೇ ಪದ 2 ಅಂತ ಆಯಿತು. 4ನೇ ಪದ 2. ಈಗ 5ನೇ ಪದ ಕಂಡುಹಿಡಿಯಮ್ಮ. 5ನೇ ಪದ ನೋಡಿ. 5ನೇ ಪದಕ್ಕೆ ಹೇಗೆ ಬರಿತೀವಿ ನಾವು? A5 = A + 4D ಅಂತ ಬರಿತೀವಿ. ಇಲ್ಲಿ ಎ ಅಂತಂದ್ರೆ -4 ಆಗಿದೆ, -4 ಬರ್ದೀನಿ. ಇದು 4 ಇಂಟು D ಅಂತಂದರೆ ಎಷ್ಟು? 2.
ಓಕೆ. ಈಗ ನೆಕ್ಸ್ಟ್ ನೋಡಿ, ಇದು -4 ಪ್ಲಸ್ 4 2 8. -4 ಪ್ಲಸ್ 8 ಇದೆ ಅಂತ ಕಳಿಬೇಕಲ್ಲ. ಎಷ್ಟು? 8ರಲ್ಲಿ 4 ಕಳೆನ 4 ಆಯಿತು. ಅಂದರೆ 5ನೇ ಪದ 4. 5ನೇ ಪದ ಎಷ್ಟಾಯಿತು? 4. ಓಕೆನಾ? ಹೀಗೆ ಸಮಾಂತರ ಶ್ರೇಣಿಯಲ್ಲಿ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕು ಅಂತಂದರೆ ಕೆಲವು ಪದಗಳನ್ನು ಕೊಟ್ಟಿರ್ತಾರೆ. ಇನ್ನುಳಿದ ಪದಗಳನ್ನು ಕಂಡುಹಿಡಿಯಿರಿ ಅಂತಂದ್ರೆ ಏನು ಮಾಡಬೇಕು ನಾವು? ಮೊದಲು ಎ ಮತ್ತು ಡಿ ಅನ್ನು ಕಂಡುಹಿಡ್ಕೊಳ್ಬೇಕು. ನಂತರ ಉಳಿಕಿದ ಯಾವುದೇ ಎಷ್ಟನೇ ಪದ ಆದ್ರೂ ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆ. ಓಕೆ. ನೆಕ್ಸ್ಟ್ ಇದ್ರಾಗ 5ನೇ ಒಂದು ಸಮಸ್ಯೆ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ಮೊದಲನೇ ಪದ ಕೊಟ್ಟಿಲ್ಲ. ಮೊದಲನೇ ಪದ ಕೊಟ್ಟಿಲ್ಲ ಅಂದರೆ ಸಾಮಾನ್ಯ ವ್ಯತ್ಯಾಸ ಕೊಟ್ಟಿಲ್ಲ ಅಂದಂಗೆ, ಅಂದರೆ ಕಂಡು ಹಿಡ್ಕೊಳ್ಬೇಕಂತ ನಾವು. ಆಮೇಲೆ ಇಲ್ಲಿ ಎಷ್ಟನೇದು? 2ನೇ ಪದ ಕೊಟ್ಟಾರೆ. ಆಮೇಲೆ ನೋಡಿ, ಇದು 1ನೇದಾಯಿತು, 2ನೇದು, 3ನೇ, 4ನೇ, 5ನೇ, 6ನೇದು. 6 ಪದಗಳದಾವಿಲ್ಲ. 6 ಪದಗಳಲ್ಲಿ 2ನೇ ಪದ ಕೊಟ್ಟಾರ ಮತ್ತು 6ನೇ ಪದ ಕೊಟ್ಟಾರೆ. ಅಂದರೆ ನಾವು ಏನು ತಿಳ್ಕೊಳ್ಬೇಕಂತಂದ್ರೆ, ಕೊಟ್ಟಿರುವಂಥ ಒಂದು ಸಮಾಂತರ ಶ್ರೇಣಿಯಲ್ಲಿ ನಮಗೆ 2 ಪದಗಳು ಗೊತ್ತಿದ್ದು ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಸಮಾಂತರ ಶ್ರೇಣಿ ಕೊಟ್ಟು ಸಮಾಂತರ ಶ್ರೇಣಿಯಲ್ಲಿ 2 ಪದಗಳು ನಮಗೆ ಗೊತ್ತಿದ್ದು ಅಂತಂದರೆ ನಾವೇನು ಉಳುಕಿದ ಎಲ್ಲ ಪದಗಳನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯತೆ ಇದೆಯೇ ಅಂತ ನಾವು ತಿಳ್ಕೊಳ್ಬೇಕು. ಓಕೆನಾ? ಅಂದರೆ ಇಲ್ಲಿ ನೋಡಿ, ನಾವು ಇಲ್ಲಿವರೆಗೆ ಮಾಡಿರುವಂಥ ಸಮಾಂತರ ಶ್ರೇಣಿಯಲ್ಲಿ 2 ಪದಗಳನ್ನು ಕೊಟ್ಟಿದ್ದರು. 2 ಪದಗಳನ್ನು ಕೊಟ್ಟಾಗ ನಾವೇನು ಮಾಡಿದ್ದೀವಿ? ಫಸ್ಟು ಸಮಾಂತರ ಶ್ರೇಣಿಯ ಮೊದಲನೇ ಪದ ಕಂಡುಹಿಡ್ಕೊಂಡಿದ್ದೀವಿ. ಆಮೇಲೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡ್ದೀವಿ. ಸಾಮಾನ್ಯ ವ್ಯತ್ಯಾಸ ಮೊದಲನೇ ಪದ ಕಂಡುಹಿಡಿದ ಮೇಲೆ ಉಳುಕಿದೆಲ್ಲ ಪದಗಳನ್ನು ಕಂಡುಹಿಡ್ದೀವಿ. ಗೊತ್ತು? ಅದಕ್ಕೆ ಫಸ್ಟ್ ಈ ಪ್ರಶ್ನೆದು ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ರಿ. ಸಮಾಂತರ ಶ್ರೇಣಿದಾಗ ಯಾವುದೇ 2 ಪದಗಳನ್ನು ಕೊಟ್ಟಾಗ ಉಳಿದದ್ದೆಲ್ಲ ಪದಗಳನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆ ಅಂತ ಅರ್ಥ. ನೋಡಿ, ಇಲ್ಲಿ 2ನೇ ಪದ ಕೊಟ್ಟಾರ A2 ಅಂದರೆ 38 ಇದೆ. ಆಮೇಲೆ ಇದು 6ನೇ ಪದ ಅಲ್ಲ, 1 2 3 4 5, ಇದು 6. 6ನೇ ಪದ ಅಂತಂದರೆ A6 ಅಂತ ಬರಿತೀವಿ. ಇದು -22. ಉಳಿಕಿದ ಪದವನ್ನು ಕಂಡುಹಿಡ್ಕೊಳ್ಳೋಣ. A2ನ ಹೇಗೆ ಬರಿತೀವಿ ನಾವು? A2 ಅಂತಂದರೆ A ಪ್ಲಸ್ ಡಿ ಅಂತ ಬರಿತೀವಿ. ಇಲ್ಲ = ಇದು 38 ಅಂತ ಆಯಿತು. ಓಕೆನಾ? ಇದನ್ನು 1ನೇ ಸಮೀಕರಣ ಅಂತ ತಗೊಳ್ಳೋಣ. ಅದೇ ರೀತಿಯಲ್ಲಿ 6ನೇ ಪದ ನೋಡು, A6 = ಎಷ್ಟು ಕೊಟ್ಟಾರ? -22. A6 ಅಂದ್ರೆ ಏನು ಬರಿತೀವಿ ನಾವು? A ಪ್ಲಸ್ 5D ಅಂಥೇಳಿ ಬರಿತೀವಿ. ಇದು -22. ಇದನ್ನು 2ನೇ ಸಮೀಕರಣ ಅಂತ ತಗೊಳ್ಳೋಣ. ಹೀಗೆ ನಮಗೆ 2 ಸಮೀಕರಣಗಳು ದೊರಕಿದಾಗ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿದ್ದೀವಿ. ಯಾವುದು? ವರ್ಜಿಸ್ ವಿಧಾನದ ಮೂಲಕ ಬಿಡಿಸಿದ ನೆನಪಿದೆಯಲ್ಲ? ಆ ವರ್ಜಿಸ್ ವಿಧಾನದಿಂದ ಹೇಗೆ ಬಿಡಿಸಿವಿ ಅನ್ನೋದು ನೆನಪು ಮಾಡಿಕೊಂಡ್ರೆ ಇದರಲ್ಲಿ ಎ ಮತ್ತು ಡಿ ಅನ್ನು ಕಂಡುಹಿಡ್ಕೊಂಡು ಬಿಡ್ತೀವಿ. ಅದಕ್ಕೆ ಸಮೀಕರಣ 1 ಮತ್ತು 2ರಿಂದ ಅಂತ ಬರೀತೀನಿ. ಇಲ್ಲಿ ಸಮೀಕರಣ 1 ಇರೋದು A ಪ್ಲಸ್ ಡಿ = 38. 2ನೇದಿದ್ದದ್ದು A ಪ್ಲಸ್ 5D = -22. ಈಗೇನು ಮಾಡಬೇಕು ನಾವು? 2ನೇ ಸಮೀಕರಣದ ಚಿಹ್ನೆಯನ್ನು ಬದಲಾಯಿಸಬೇಕು. 2ನೇ ಸಮೀಕರಣ ಚಿಹ್ನೆ ಇದು ಮೈನಸ್ ಅದ, ಇದು ಪ್ಲಸ್ ಅಂದರೆ ಇದು ಮೈನಸ್ ಮಾಡ್ಕೋಬೇಕು, ಇದು ಮೈನಸ್ ಅಂದರೆ ಇದು ಪ್ಲಸ್ ಮಾಡ್ಕೊಳ್ಬೇಕು. ಪ್ಲಸ್ ಮೈನಸ್ ಇದು ಕ್ಯಾನ್ಸಲ್ ಆಯಿತು. ಇದು ಪ್ಲಸ್ ಡಿ, ಇದು -5D ಅಂತ ಆಯಿತು. ಎಷ್ಟಾಗತ್ತೆ? ಇದು ಕಳೆದ್ರೆ -4D ಅಂತ ಆಗುತ್ತೆ. ನೋಡಿ, ಇದು +38, ಇದು +22 ಕೂಡಿಸ್ಕೊಳ್ಬೇಕಲ್ಲ. 38 22 ಕೂಡಿಸ್ಕೊಂಡ್ಬಿಡೋಣ. 8 2 ಕೂಡಿಸಿದ್ರೆ 10, ಕೈಲ 1 ಕೊಡ್ತೀವಿ, 0 ಬರ್ಕೊಳ್ತೀವಿ. 3 2 5, ಇದು ಒಂದು 6. ಎಷ್ಟೈತೆ? ಇದು 60 ಅಂತ. ಓಕೆನಾ? ಈಗ ಡಿ = -60/4 ಅಂತ ಆಯಿತು. ಇದು ಛೇದ ಹೋಗುತ್ತಲ್ಲ, 4 1 4 1 4. ಎಷ್ಟು ಉಳಿತಿಲ್ಲಿ? 4 ಆದಮೇಲೆ 2 ಉಳಿತಲ್ಲ, 20 4 5 20. ಅಂದರೆ ಇಲ್ಲಿ ಡಿ ಬೆಲೆ -15 ಅಂತ ಆಯಿತು. ಡಿ ಬೆಲೆ -15. ಡಿ ಬೆಲೆ ಎಷ್ಟಾಯಿತು? -15 ಆಯಿತು. ಈಗ ಡಿ = -15 ಅದಲ್ಲ, ಇದನ್ನು ಸಮೀಕರಣ 1ರಲ್ಲಿ ಆದೇಶ ಮಾಡಿಬಿಡೋಣ. ನಮಗೆ ಎ ಬೆಲೆ ಸಿಕ್ಕಿಬಿಡುತ್ತೆ. ಅದಕ್ಕಾಗಿ ಈಗ ಡಿ = -15 ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಅಂತ ಬರೆಯೋಣ. ಸಮೀಕರಣ 1ರಲ್ಲಿ ಆದೇಶ ಮಾಡೋಣ. ಇಲ್ಲಿ ಕೊಟ್ಟಿರುವಂಥ ಸಮೀಕರಣ 1 ಏನಿದೆ? A ಪ್ಲಸ್ ಡಿ = 38 ಅಂಥೇಳಿ ಇದೆ. ಇದರಲ್ಲಿ ಬೆಲೆ ಆದೇಶ ಮಾಡಿಬಿಡೋಣ. ಎಗೆ ಎ ಬರ್ದೀನಿ, ಪ್ಲಸ್ ಡಿ ಅಂತಂದ್ರೆ -15 ಅಂಥೇಳಿ ಇದೆ. ಡಿ ಅಂತಂದರೆ ಎಷ್ಟಿದೆ? -15.
ಇಸ್ ಈಕ್ವಲ್ ಟು ಇದು 38. ಎ ಇಸ್ ಈಕ್ವಲ್ ಟು ನೋಡಿ ಇದು 38ಗೆ 38 ಮೈನಸ್ 15 ಆ ಕಡೆ ತೊಗೊಂಡು ಬರ್ತೀನಿ, ಪ್ಲಸ್ 15 ಆಗಿಬಿಡುತ್ತೆ. ಇಲ್ಲಿ ಎ ಇಸ್ ಈಕ್ವಲ್ ಟು ನೋಡು 38 15 ಕೂಡಿಸ್ಕೊಳ್ಳೋಣ. 38ರಲ್ಲಿ 15 ಕೂಡಿಸ್ಕೊಳ್ಬೇಕು. 8ರಲ್ಲಿ 5 ಕೂಡಿಸಿದ್ರೆ 13 ಕೈಲೇ 1 3, ಇದು 3 4 5 ಎಷ್ಟಾಯ್ತು ಇದು 53. 53 ಅಂದರೆ ಇಲ್ಲಿ ಮೊದಲನೇ ಪದನ ಗೊತ್ತಾಯ್ತಿಲ್ಲ, ಇಲ್ಲಿ ಮೊದಲನೇ ಪದ ಎಷ್ಟಾಯಿತು 53. ಆಮೇಲೆ ಡಿ ಅಂತಂದ್ರೆ ಮೈನಸ್ 15 ಆಯಿತು. ಎರಡನೇ ಪದ ಗೊತ್ತಿದೆ. ಈ ಮೂರನೇ ಪದ, ನಾಲ್ಕನೇ ಪದ, ಐದನೇ ಪದ ಕಂಡುಹಿಡಿಯೋಣ. ಓಕೆ, ಈಗ ಮೂರನೇ ಪದ ಕಂಡುಹಿಡಿತೀವಿ ನೋಡಿ. ಮೂರನೇ ಪದ ಇಲ್ಲ, ಮೂರನೇ ಪದನ ಹೇಗೆ ಬರಿತೀವಿ? A3 ಇಸ್ ಈಕ್ವಲ್ ಟು ಎ ಪ್ಲಸ್ 2D ಅಂತ ಬರಿತೀವಿ. A3 ಇಸ್ ಈಕ್ವಲ್ ಟು ಎ ಅಂತಂದರೆ ಇಲ್ಲಿ 53 ಅಂತಾಯಿತು, ಪ್ಲಸ್ 2 ಇಂಟು ಡಿ ಅಂದರೆ ಮೈನಸ್ 15 ಅದ. ಡಿ ಅಂದರೆ ಎಷ್ಟು? ಮೈನಸ್ 15. ಇಲ್ಲಿ A3 ಇಸ್ ಈಕ್ವಲ್ ಟು ಇದು 53ಕ್ಕೆ 53 ಪ್ಲಸ್ ಇಂಟು ಮೈನಸ್ ಮೈನಸ್ 15 ಎರಡಲೆ 30 ಅಂತಾಯಿತು. 53ರ 30 ಕಳಿಬೇಕು ಗೊತ್ತು. 53ರಲ್ಲಿ 30 ಕಳೆದ್ರೆ 23 ಅಂದರೆ A3 ಮೂರನೇ ಪದನ ಗೊತ್ತಾಯಿತು 23 ಇದು. ಓಕೆ, ನೆಕ್ಸ್ಟ್ ಈಗ ನಾಲ್ಕನೇ ಪದ ಕಂಡುಹಿಡಿಯಮ್ಮ. ಇದರಲ್ಲಿ ನಾಲ್ಕನೇ ಪದಕ್ಕೆ A4 ಅಂತ ಬರಿತೀವಿ. A4 ಅಂತಂದರೆ A ಪ್ಲಸ್ 3D ಅಂತಾಯಿತು, ಅಥವಾ A3 ಪ್ಲಸ್ ಡಿ ಅಂತಲೂ ಬರ್ಕೊಳ್ಬೋದು, ಎರಡು ಸೇಮ್ ಆಗುತ್ತೆ. ಇಲ್ಲಿ ಎ ಬೆಲೆನ ಆದೇಶ ಮಾಡಿ. ಎ ಅಂತಂದ್ರೆ 53 ಇದೆ, ಎ ಅಂದರೆ 53 ಪ್ಲಸ್ ಇದು 3ಕ್ಕೆ 3, ಡಿ ಅಂತಂದ್ರೆ ಮೈನಸ್ 15. ಓಕೆ, ಇದರಲ್ಲಿ ಇದು 53 ಆಯಿತು, ಪ್ಲಸ್ ಇಂಟು ಮೈನಸ್ ಮೈನಸ್ 15 3ಲೆ 45. 53ರಾಗ 45 ಕಳಿಬೇಕು, ಕಳೆದ್ರೆ ಎಷ್ಟಾಗತ್ತದು 8 ಅಂತಾಗತ್ತೆ. ಅಂದ್ರೆ ನಾಲ್ಕನೇ ಪದ ಎಷ್ಟಾಯಿತು 8 ಅಂತಾಯಿತು. ಓಕೆ, ಈಗ ಐದನೇ ಪದವನ್ನು ಕಂಡುಹಿಡ್ಕೊಂಡು ಬಿಡೋಣ. ಐದನೇ ಪದ ಇಲ್ಲಿ ಐದನೇ ಪದ A5 ಅಂಥೇಳಿ ಆಯಿತು. ಐದನೇ ಪದ ಬರಿತೀವಿ ಎ ಪ್ಲಸ್ 4D ಅಂತ ಬರಿತೀವಿ. ಇದರಲ್ಲಿ ಬೆಲೆ ಆದೇಶ ಮಾಡ್ತೀವಿ ನೋಡು. ಎ ಅಂತಂದರೆ ಎಷ್ಟು? ಎ ಅಂತಂದರೆ 53 ಅದಲ್ಲ, 53 ಪ್ಲಸ್ 4, ಡಿ ಅಂತಂದರೆ ಮೈನಸ್ 15 ಅಂತ ಕಂಡುಹಿಡ್ದೀವಿ ನಾವು. ನೆಕ್ಸ್ಟ್ ಇದ್ರಾಗ 53ಕ್ಕೆ 53 ಪ್ಲಸ್ ಇಂಟು ಮೈನಸ್ ಮೈನಸ್ 15 4ಲೆ 60 ಅಂತಾಯಿತು. ಓಕೆನಾ? ಈಗ 53 ಮೈನಸ್ 60 ಅದ, ಚಿಹ್ನೆ ಮೈನಸ್ ಆಗತ್ತಲ್ಲ, 60ರಲ್ಲಿ 53 ಕಳೀರಿ, ಎಷ್ಟಾಗತ್ತದು 7 ಅಂತಾಯಿತು. ಅಂದ್ರೆ ಐದನೇ ಪದ -7 ಅಂತಾಯಿತು. ಐದನೇ ಪದ ಎಷ್ಟಾಯ್ತು ಇದರಲ್ಲಿ? -7.